ಬ್ಯಾಕ್ ಟು ಮೈ ಚಾನಲ್ ಸ್ನೇಜ್ ಅಫಿಷಿಯಲ್. ಎಸ್, ನಾನು ಇವತ್ತು ಕೊಡ್ತಿರುವಂತಹ ಮಾಹಿತಿ ಯಾವಪ್ಪ ಅಂತಂದ್ರೆ RRB ಡಿ ಗ್ರೂಪ್ ಒಳಗಡೆ 21,997 ಡಿ ಗ್ರೂಪ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಾರ. ಓಕೆ, ಸೊ ಅದ್ರದ್ದು ಆಯ್ಕೆ ಪ್ರಕ್ರಿಯೆ ಏನೇನು ಇರ್ತೈತಿ, ನಮ್ಮ ಕರ್ನಾಟಕಕ್ಕೆ ಎಷ್ಟು ಹುದ್ದೆಗಳದಾವ, ಯಾವ ಡೇಟ್ ಆಫ್ ಬರ್ತಿಂದ ಯಾವ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರಬೇಕು, ಫಿಸಿಕಲ್ದಾಗ ಏನಿರ್ತೈತಿ, ಮೆಡಿಕಲ್ದಾಗ ಏನಿರ್ತೈತಿ, ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಅಪ್ಲಿಕೇಶನ್ ಫೀ ಎಷ್ಟು ಇರ್ತೈತಿ, ಅದೆಲ್ಲ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ. ನಾನು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ಗಳ ನಿಮಗೆ ಯೂಸ್ ಆಗತ್ತಿದ್ರೆ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲ್ಲ. ನನಗೆ ಗೊತ್ತೈತೆ ನೀವು ಯಾರು ಯೂಸ್ ತೊಗೋತೀರಿ ಹೊರತಾಗಿ ಯಾರು ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ ಅಂತ. ಯಾರು ಹೇಳೋದು ಇಷ್ಟ ಆಯಿತು, ಸೊ ಹೇಳ್ಬೇಕು ಅನ್ನಿಸ್ತು, ಓಕೆ ಇರಲಿ, ನಾನಂತರೂ ನಿಮಗೆ ಯೂಸ್ ಆಗಲಿ ಅಂತ ಹೇಳಿ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಸೊ ನೋಡ್ಕೊಂತ ಹೋಗ್ಬಿಡ್ರಿ. ಅಪ್ಲಿಕೇಶನ್ ಅಂತರೂ ಕರೆದಾರ. ಅಪ್ಲಿಕೇಶನ ಇವತ್ತು ಹಿಡ್ಕೊಂಡನ ಸ್ಟಾರ್ಟ. ಸೊ ಇಲ್ಲಿ ನೋಡ್ಕೋಬೋದು 31/1/2026 ಹಿಡ್ಕೊಂಡ 2/3/2026 ತನಕ ಕೊನೆಯ ದಿನಾಂಕ ಐತೆ. ಓಕೆ, ಇದು ಫಸ್ಟಿಗೆ ಏನು ನಿಮಗೆ ಹೇಳ್ಬೇಕಪ್ಪ ಅಂತಂದ್ರೆ ವಯೋಮಿತಿ. ಸೊ ವಯೋಮಿತಿ ಏನೈತಿ ಮತ್ತು ಟೋಟಲ್ ಹುದ್ದೆಗಳು ಎಷ್ಟು ಅದಾವೆ ನೋಡ್ಕೊಳ್ರಿ. 21,997 ವೇಕೆನ್ಸಿ ಇವು ಆಲ್ ಇಂಡಿಯಾ ಅದಾವು. ಸೊ ಇನ್ನು ವಯೋಮಿತಿ ಏನಪ್ಪ ಅಂತಾರೆ 18 ಹಿಡ್ಕೊಂಡ 33 ಐತಿ. ಸೊ ಪೇಮೆಂಟ್ ಏನೈತಿ 18,000ಕ್ಕೂ ಅಧಿಕ, ಅಂದ್ರೆ ಸ್ಟಾರ್ಟಿಂಗ್ 18,000 ಐತಿ ಬೇಸಿಕ್ ಅಂದ್ರೆ. ಅದರ ತಕ್ಕ ಏನೈತಿ HRA ಅಲ್ಲಿ ಇಲ್ಲಿ ಇರ್ತಕ್ಕಂಥ ಅಲ್ಲಿ ಪ್ರತಿಯೊಂದು ಬೇರೆ ಬೇರೆ ಇರ್ತೈತಿ. ಅದನ್ನೆಲ್ಲನೂ ಸೊ ನಿಮ್ಗೆ ಜೋಡಿಸಿ ಆ ಏರಿಯಾ ವೈಸ್ ಎಷ್ಟು ಪೇಮೆಂಟ್ ಬೀಳತ್ತಲೆ ಅಷ್ಟಾಗಿ ಕೊಡ್ತಿರ್ತಾರೆ. ಓಕೆ, ಇನ್ನು ವಯೋಮಿತಿ ನೋಡ್ಕೊಳ್ರಿ, ಯಾವ ಕಾಸ್ಟ್ದವರು ಯಾವ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರಬೇಕು ಅಂತ ಹೇಳ್ತೀನಿ, ಕರೆಕ್ಟಂಗೆ ನೋಡ್ಕೊಳ್ರಿ. ನೋಡ್ರಿ, 18 ಹಿಡ್ಕೊಂಡು 33 ಐತೆ. SC STದವರು 5 ವರ್ಷ ಸಡಿಲಿಕ್ಕೆ ಐತಿ, OBCದವ್ರಿಗೆ 3 ವರ್ಷ ಸಡಿಲಿಕ್ಕೆ ಐತಿ, ಇಲ್ಲಿ ನೋಡ್ಕೋಬೋದು. ಇನ್ನು ಜನರಲ್ದವ್ರಿಗೆ ಏನೈತಿ 33 ಮಾತ್ರ ಇರ್ತೈತಿ. ಯಾವ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರ್ಬೇಕಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟರು ನೋಡ್ರಿ, 1/1/2008 ಹಿಡ್ಕೊಂಡು, ಸೊ 2/1/1993 ಹಿಡ್ಕೊಂಡು 1/1/2008 ಈ ಡೇಟ್ ಆಫ್ ಬರ್ತ್ ಒಳಗೆ ಯಾರು ಜನಿಸಿರ್ಬೇಕಪ್ಪ ಅಂತಂದ್ರೆ ಜನರಲ್ ಕಾಸ್ಟ್ದವರು ಮತ್ತು EWSದವರು. OBCದವ್ರಿಗೆ ಸಡಿಲಿಕ್ಕೆ ಐತೆ 3 ವರ್ಷ ಸಡಿಲಿಕ್ಕೆ ಐತೆ ಅಂದ್ಬಳಕ ಅದಕ್ಕೆ 3 ವರ್ಷ ಮೈನಸ್ ಮಾಡ್ಬೇಕು. ಅಂದರೆ ಎಷ್ಟಪ್ಪ ಅಂದ್ರೆ 2/1/1990 ಹಿಡ್ಕೊಂಡು 2000 ತನಕ ಈ ಡೇಟ್ ಆಫ್ ಬರ್ತ್ ಒಳಗೆ 8 ತನಕ ಇದು ಏನೈತಿಲ್ಲ, ಸೊ ಈ ಡೇಟ್ ಆಫ್ ಬರ್ತ್ ಒಳಗೆ OBCದವ್ರು ಜನಿಸಿರ್ಬೇಕು. ಇನ್ನು SC STದವ್ರಿಗೆ ನೋಡ್ರಿ, 2/1/1998 ಹಿಡ್ಕೊಂಡು 1/1/2008 ಈ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿದವರು ಅಪ್ಲಿಕೇಶನನ್ನು ಹಾಕ್ಬೋದು. ಇದು ಏನೈತಪ್ಪ ಅಂದ್ರೆ ವಯೋಮಿತಿ, ಯಾವ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ ಏನೈತಿ 10ನೇ ಪಾಸ್ ಆಗಿರಬೇಕು. ಇಲ್ಲಿ ಕೊಟ್ಟಿದಾರ ಜೊತೆಗೆ ಏನೈತಿ ITI ಏನೈತಿ ಟ್ರೇಡ್ ವೈಸ್ ನಿಮಗೆ ಬೇಕಾಗಿರ್ತಕ್ಕಂಥದ್ದು. ಸೊ ನೀವು ಒಂದು ವೇಳೆ ಏನಾರು ಈಗ 10ನೇ ನೀವು ಎಲ್ಲ ITI ಏನಾರ ಕೋರ್ಸ್ ಲಾಸ್ಟ್ ಫೈನಲ್ ಐತಿ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೀನಿ ಅಂತಂದ್ರೆ ಬರೋದಿಲ್ಲ. ಡಿಪ್ಲೊಮೊ ಇದಕ್ಕೆ ಮತ್ತು ಅಪ್ರೆಂಟಿಸ್ಶಿಪ್ದೊಳಗೆ ITIದಾಗ ಹಾಕ್ಬೋದು ಅಂತ ನೀವು ಡಿಪ್ಲೊಮೋದವ್ರು ಕೇಳಿದ್ರೆ ನಿಮ್ಮದು ಕೂಡ ಬರೋಂಗಿಲ್ಲ. ಸೊ ಎಲ್ಲನೂ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಕ್ಸಾಮಿನೇಷನ್ ಫೀ ಏನೈತಿ ನೋಡ್ಕೊಳ್ರಿ, ಇಲ್ಲಿ ಕೊಟ್ಟದಾರ ಸೀದಾ 500 ರೂಪಾಯಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಅಮೌಂಟ್ ಐತಿ. ಇದು ಯಾರಿಗಪ್ಪ ಅಂತಂದ್ರೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಜನರಲ್ ಕ್ಯಾಟಗರಿ ಇದವ್ರಿಗೆ. ಸೊ ಜನರಲ್ ಕ್ಯಾಟಗರಿದವರಿಗೆ ಮಾತ್ರ ಇದು ಅಮೌಂಟ್ 500 ರೂಪಾಯಿ ಇರ್ತೈತಿ. ಸೊ ನೀವು ಯಾವಾಗ ಎಕ್ಸಾಮನ್ನು ಬರ್ತೀರಿ ಅವಾಗ ಏನೈತಿಲ್ಲ 400 ರೂಪಾಯಿ ನಿಮ್ಗೆ ರಿಟರ್ನ್ ಆಗುತ್ತೆ, ಅಂದರೆ 100 ಮಾತ್ರ ಸೊ ಇದು ನಿಮ್ಗೆ ಕಟ್ ಮಾಡ್ಕೊತಾರೆ. ಇನ್ನು SC STದವ್ರಿಗೆ ಮಹಿಳೆಯರಿಗೆ ಇಲ್ಲಿ ಕೊಟ್ಟರು ನೋಡ್ರಿ ಎಲ್ಲನೂ ಇದು ನೋಡ್ಕೊಳ್ರಿ. ಫೀಮೇಲು SC ST ಇವೆಲ್ಲ ಏನೈತಿ 250 ರೂಪಾಯಿ ಫೀ ಈಗ ಕಟ್ಟಬೇಕು. ನೀವು ಎಕ್ಸಾಮನ್ನು ಬರ್ದಂದ್ರೆ ನಿಮ್ಗೆ ಇದು ರಿಫಂಡ್ ಆಗುತ್ತೆ 250 ರೂಪಾಯಿ. ನಿಮ್ದಂದ್ರೆ ಫೀ ಇಲ್ಲ. ಓಕೆ, ಇನ್ನು ನೆಕ್ಸ್ಟ್ ನಿಮಗೆ ಹೇಳ್ಬೇಕಂದ್ರೆ ಪ್ರೊಸೆಸಿಂಗ್ ಏನಿರ್ತೈತಪ್ಪ ಅಂತಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಬೇಕಾದ ಡಾಕ್ಯುಮೆಂಟ್ಸ್ 10ನೇ ಮಾರ್ಕ್ಸ್ ಕಾರ್ಡು, ಸಿಗ್ನೇಚರ್, ಫೋಟೋಸ್, ಇಮೇಲ್ ID, ಫೋನ್ ನಂಬರ್, OTR ಮಾಡಿಸ್ಬೇಕು. ಅದನ್ನೆಲ್ಲ ಅವ್ರು ಮಾಡ್ತಾರೆ. ಅದಕ್ಕೆ ಬೇಕಾಗಿದ್ದು ಎಲ್ಲ ಡಾಕ್ಯುಮೆಂಟ್ಸ್ ನೀವು ಬರೀ 10ನೇ ಮಾರ್ಕ್ಸ್ ಕಾರ್ಡು ತೊಗೊಂಡು ಹೋದ್ರೆ ಆಯ್ತು. ಕಾಸ್ಟ್ ಇನ್ಕಮ್ ಅಂತ ತೊಗೊಂಡು ಹೋಗ್ಬಿಟ್ರಿ, ಇನ್ನು ಉಳಿದಿರ್ತಕ್ಕಂಥದ್ದು ಏನು ಬೇಕಾಗೋದಿಲ್ಲ. ಇನ್ನು ಪ್ರೊಸೆಸಿಂಗ್ ಏನೈತಿ ಅಂದ್ರೆ ಫಸ್ಟಿಗೆ ಎಕ್ಸಾಮ್ ಇರುತ್ತೆ, ಇಲ್ಲಿ ನೋಡ್ಕೊಳ್ರಿ. ಸೊ ಸೆಲೆಕ್ಷನ್ ಪ್ರೊಸೆಸಿಂಗ್ ಏನೈತಿ ಅಂದ್ರೆ ಫಸ್ಟಿಗೆ CBT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ. ಆದ ಬಳಿಕ ಫಿಸಿಕಲ್ ಟೆಸ್ಟ್ ಇರ್ತೈತಿ. ಫಿಸಿಕಲ್ ಎಫಿಷಿಯನ್ಸಿ ಅಂದ ಬಳಿಕ ತಲೆ ಕಟ್ಸೋಕೆ ಹೋಗ್ಬಿಟ್ರಿ, ಬಾಕ್ಳು ಇರ್ತೈತಿ ಅನ್ನೋ ಹಂಗೆ ಹಿಂಗೆ ಅಂತೇಸಿಂದ. ಸೊ ಪುರುಷರಿಗೆ ಆಯಿತು ಮಹಿಳೆಯರಿಗೆ ಆಯಿತು ಇಬ್ಬರಿಗೇನು ಇರ್ತೈತಿ ಇದು. ಅಂತ ಮುಂದೇನೈತಿ ಡಾಕ್ಯುಮೆಂಟ್ ವೆರಿಫಿಕೇಷನ್. ಸೊ ಡಾಕ್ಯುಮೆಂಟ್ದೊಳಗೆ ಏನೈತಿ ಆಲ್ಮೋಸ್ಟ್ ನೀವು ಯಾವ್ದು ಅಪ್ಲಿಕೇಶನ್ ಹಾಕಿರ್ತೀರಿ ಅದು ಇರ್ತೈತಿ. ಮೆಡಿಕಲ್ದಾಗಂತೂ ಅಷ್ಟೊಂದು ಏನು ಇರೋಂಗಿಲ್ಲ, ಅಷ್ಟು ಹಾರ್ಡ್ ಇರೋಂಗಿಲ್ಲ. ಸೊ ಹೇಳ್ಕೊತ ಹೋಗ್ತೀನಿ, ನೋಡ್ಕೊತ ಹೋಗ್ರಿ ಏನೇ ಇರ್ತೈತಿ ಪ್ರೊಸೆಸಿಂಗ. ಸೊ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ಎಷ್ಟಪ್ಪ ಅಂತಂದ್ರೆ 100 ಮಾರ್ಕ್ಸಿಂದ ಎಕ್ಸಾಮ್ ಇರ್ತೈತಿ. ಓಕೆ, ನಂಬರ್ ಆಫ್ ದ ಕ್ವಶನ್ಸ್ ಸೊ 90 ನಿಮಿಷ ಸಮಯ ಇರ್ತೈತಿ. ಇಲ್ಲಿ ಟೋಟಲ್ ನೋಡ್ರಿ ಟಾಪಿಕ್ ನೋಡ್ಕೊಳ್ರಿ, ಯಾವ ಟಾಪಿಕ್ ಮ್ಯಾಗ ಎಷ್ಟು ಪ್ರಶ್ನೆ ಕೇಳ್ತಾರೆ ಅಂತೇಶಿಂದ. ಜನರಲ್ ಸೈನ್ಸ್ ಒಳಗಡೆ 25, ಮ್ಯಾಥಮೆಟಿಕ್ಸ್ದೊಳಗೆ 25, ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ್ ಮೆಂಟಲ್ ಎಬಿಲಿಟಿ 30 ಮಾರ್ಕ್ಸ್ ಕೇಳ್ತಾನೆ.
ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ 20 ಮಾರ್ಕ್ಸ ಕೇಳ್ತಾನೆ. ಸೊ ಇಷ್ಟು ಎಕ್ಸಾಮ್ ಇರ್ತಿರ್ತೈತಿ. ಎಕ್ಸಾಮ್ ಎಂತಿ ಮಿನಿಮಮ್ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆಕೈತಿ ಹಂಗಂತ ಕೇಳ್ತಿರ್ತೀರಿ, ಅದನ್ನ ಏನೂ ತಲೆ ಕೆಡ್ಸ್ಕೊಳಂಗಿಲ್ಲ. ಸೊ ಅದು ಕೂಡ ಫೈನಲಿ ಮೆರಿಟ್ ಮ್ಯಾಗ ಹೋಗಿರ್ತೈತಿ. ಮೈನಸ್ ಮಾರ್ಕ್ಸ್ ಇರ್ತೈತಿ, ಇಲ್ಲಿ ಮೈನಸ್ ಮಾರ್ಕ್ಸ್ ಇರ್ತೈತಿ. ಸೊ ಒಂದು ಅಂದ್ರೆ 3 ಪ್ರಶ್ನೆಗಳು ತಪ್ಪಾದಾಗ 1 ಮಾರ್ಕ್ಸನ್ನು ತೆಗಿತಾರೆ. 1/3 ಐತಿ ಅದು. ಭಾಳ ಅಂದ್ರೆ ಎಲ್ಲದಕ್ಕೂ ಏನೈತಿ 1/4 ಇರ್ತೈತಿ, ಇದು 1/3 ಇರ್ತೈತಿ. ಇನ್ನು ಇಲ್ಲಿ ಸಿಲೆಬಸ್ ನೋಡ್ಕೋರಿ. ಇಲ್ಲಿ ಸಿಲೆಬಸ್ ಏನೈತಿ ಮ್ಯಾಥಮೆಟಿಕ್ಸ್ದಾಗ ಯಾವ ಸಬ್ಜೆಕ್ಟ್ನಾಗ ಕೇಳ್ತಾರೋ, ಜನರಲ್ ಇಂಟೆಲಿಜೆನ್ಸಿ ರೀಸನಿಂಗ್ದಾಗ ಯಾವ್ದು ಕೇಳ್ತಾರೋ, ಜನರಲ್ ಸೈನ್ಸ್ ಒಳಗೆ ಯಾವ ಥರ ಕೇಳ್ತಾರೋ, ಜನರಲ್ ಅವೇರ್ನೆಸ್ ಒಳಗೆ ಏನೇನು ಕೇಳ್ತಾರೆ ಅಂತೇಶಿಂದ. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾನೆ ಎಲ್ಲನೂ. ಕರೆಂಟ್ ಅಫೇರ್ಸ್ದೊಳಗೆ ಯಾವ ಪ್ರಶ್ನೆಗಳು ಕೇಳ್ತಾನೋ ಅವೆಲ್ಲ ನೋಡ್ಕೊಳ್ರಿ. ಇಲ್ಲಿ ಎಲ್ಲ ಸಿಲೆಬಸ್ ಕೊಟ್ಟಾನ. ಓಕೆ, ಇದ್ರೊಳಗೆ ಯಾರು ಎಲಿಜಿಬಲ್ ಹಾಕಿರಿ ಅಂಥವ್ರನ್ನ ಏನೈತಿಲ್ಲ, ಇದು 10th ಬೇಸಿಸ್ ಎಕ್ಸಾಮ್ ಇರೋದಾಗಿ 10ನೇ ಲೆವೆಲ್ದಾಗ ಪ್ರಶ್ನೆಗಳನ್ನ ಕೇಳಿರ್ತಾನೆ. ನೆಕ್ಸ್ಟ್ ನೋಡ್ಕೊಳ್ರಿ ಫಿಸಿಕಲ್ ಏನಿರ್ತೈತಿ ದೇಶದಿಂದ. ಸೊ ಮೇಲ ಮತ್ತು ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೆ ಅದಾವ ಅಪ್ಲಿಕೇಶನ್, ಮೇಲ್ ಮತ್ತು ಫೀಮೇಲ್ ಇಬ್ಬರಿಗೂ ಅಪ್ಲಿಕೇಶನ್ ಐತೆ. ಅಂದ ಬಳಿಕ ಸೊ ಪುರುಷರಿಗೆ ಫಿಸಿಕಲ್ದೊಳಗೆ ಏನೇನೈತಿ ನೋಡ್ಕೊಳ್ರಿ. ಸೊ 35 kg ಹೊತ್ಕೊಂಡ ಡಿಸ್ಟೆನ್ಸ್ 100 ಮೀಟರ್ ಅದನ್ನ 2 ನಿಮಿಷ ಒಳಗೆ ಹೋಗಿ ರೀಚ್ ಆಗ್ಬೇಕು. ಓಕೆ, ಇನ್ನು ಮಹಿಳೆಯರಿಗೆ 20 kg ಹೊತ್ಕೊಂಡು 100 ಮೀಟ್ರನ್ನು 2 ನಿಮಿಷದೊಳಗೆ ಒಂದು ಚಾನ್ಸ್ದಾಗ ವಿದೌಟ್ ಪುಟ್ಟಿಂಗ್ ಅಂದರೆ ಕೆಳಗೆ ಒಗಿಲಾರ್ದ ನೀವು ಹೋಗಿ ತಲುಪಬೇಕು 100 ಮೀಟ್ರನ್ನು. ಇನ್ನು ಶುಡ್ ಬಿ ಏಬಲ್ ಟು ರನ್ ಫಾರ್ ಡಿಸ್ಟೆನ್ಸ್ ಆಫ್ 1000 ಮೀಟರ್ಸ್ ಇನ್ 4 minutes. ಅಂದರೆ 4 ನಿಮಿಷ 15 ಸೆಕೆಂಡ್ ಒಳಗೆ ನೀವು ಪುರುಷ ಅಭ್ಯರ್ಥಿಗಳು 1 ಕಿಲೋಮೀಟ್ರ್ ಓಡ್ಬೇಕು. ಮಹಿಳಾ ಅಭ್ಯರ್ಥಿಗಳು 5 ನಿಮಿಷ 40 ಸೆಕೆಂಡ್ ಒಳಗೆ 1 ಕಿಲೋಮೀಟ್ರ್ ರನ್ನಿಂಗನ್ನು ಓಡ್ಬೇಕು. ಇದು ಫಿಸಿಕಲ್ ಇರ್ತೈತಿ. ಫಿಸಿಕಲ್ ಒಳಗೆ ಇಷ್ಟ ಐತಿ. ಹೈಟ್ ಅಂತರೂ ಏನು ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಏನು ನೀವು ನಾರ್ಮಲಾಗಿ 147 ಮ್ಯಾಗ ಇದ್ರೂ ಸೊ ನಿಮ್ಮದು ಹೈಟ್ ತೊಗೊತಾರೆ. ಅದೇನು ಹೈಟ್ದು ಏನೂ ಸಂಬಂಧ ಇಲ್ಲ. ಇಲ್ಲಿ ಹೈಟ್ ಅಷ್ಟು ಇರಬೇಕು ಇಷ್ಟು ಇರಬೇಕು ಅಂತ ತಲೆ ಕೆಡಿಸೋ ಅವಶ್ಯಕತೆಯೂ ಇಲ್ಲ. ನಂದು ಹೈಟ್ ಕಡಿಮೆ ಐತೈತೆ ಚಿಂತೆನೂ ಮಾಡೋಕೆ ಹೋಗ್ಬೇಡ್ರಿ. ಒಟ್ಟು ನಿಮ್ಮದು ಕೆಪಾಸಿಟಿ ಏನೈತಿ ಅದನ್ನು ತೊಗೊಂಡು ಓಡುವಂಥ ಕೆಪಾಸಿಟಿ ಇರಬೇಕು. ಸೊ ಇಷ್ಟಂತರೂ ಫಿಸಿಕಲ್ದು ಇರ್ತೈತಿ. ಇನ್ನು ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ಏನೈತಿ ಸರ್ಟಿಫಿಕೇಟ್ ಏನೈತಿ ನಾರ್ಮಲಾಗಿ ನಿಮ್ಮ ಯಾವ್ಯಾವುದು ಅಥರೈಸ್ ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಅವೆಲ್ಲ ಬೇಕಾಗ್ತಾವ. ಪರೀಕ್ಷೆ ಏನೈತಿ ಕನ್ನಡದೊಳಗೆ ನಡೀತೈತಿ, ಕರ್ನಾಟಕದೊಳಗೂ ನಡೀತೈತಿ. ಸೊ ಕನ್ನಡದೊಳಗೆ ನೋಡ್ಕೋಬೋದು. ಟೋಟಲ್ಲಾಗಿ ಎಷ್ಟು ಭಾಷೆ ಒಳಗತ್ತಂದ್ರೆ 13 ಭಾಷೆ ಒಳಗೆ ಪರೀಕ್ಷೆಯನ್ನು ನಡೆಸ್ತಾರೆ. ಸೊ ಪರೀಕ್ಷೆಯನ್ನು 13 ಭಾಷೆ ಒಳಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ರಿ. ಸೊ 13 ಭಾಷೆ ಒಳಗೆ ನಮ್ಮ ಕರ್ನಾಟಕದ ಒಂದು ಕನ್ನಡನೂ ಕೂಡ ಒಂದು ಐತೆ. ನಿಮಗೆ ಬೇಕಾದ ಭಾಷೆ, ನೀವು ಮಲಯಾಳ ತಿಳಿತೈತಿ, ಮರಾಠಿ ತಿಳಿತೈತಿ, ನಾವು ಬಾರ್ಡ್ರದಾಗ ಇದೀವಿ, ಸೊ ನಮಗೆ ಅದ ಈಜಿ ಆಕತಿ, ಹಿಂದಿ ಈಜಿ ಆಕತಿ, ಮರಾಠಿ ಈಜಿ ಆಕತಿ ಅಂದ್ರೆ ಆಲ್ಮೋಸ್ಟ್ ಒಳಗೆ ನೀವು ಅದ ಸಬ್ಜೆಕ್ಟ್ ಒಳಗೆ ಬರಿಬೋದು. ಕನ್ನಡವು ನಡೀತೈತಿ, ಕರ್ನಾಟಕದೊಳಗೆ ನಡೀತೈತಿ. ಇನ್ನು ನಮ್ಮ ಕರ್ನಾಟಕ ಎಷ್ಟು ಹುದ್ದೆಗಳದಾವ? ಸೊ ನಮ್ಮ ಕರ್ನಾಟಕದೊಳಗೆ ಇರ್ತಕ್ಕಂಥ ಹುದ್ದೆಗಳು ಮೆಡಿಕಲ್ ಅಂತ ನೋಡ್ಕೊಳ್ರಿ. ಸೊ ಇಲ್ಲಿ ಪ್ರೊಸೆಸಿಂಗ್ದೊಳಗೆ ಅಂತ ಡಾಕ್ಯುಮೆಂಟ್ ಆಯಿತು. ಡಾಕ್ಯುಮೆಂಟ್ ಆದ ಬಳಿಕ ಮೆಡಿಕಲ್ ಏನಿರ್ತೈತಿ ಸೊ ನಾರ್ಮಲ್ ಆಗಿರ್ತೈತಿ, ಏನು ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ಸಿಕ್ಕಂಗೆ ಏನೈತಿ ಎಲ್ಲನೂ ಅಷ್ಟೊಂದು ಚೆಕ್ ಮಾಡ್ತಾರೆ. ಕಣ್ಣು ಆದ ಇದೆ ಅಂದರೆ ಆಲ್ಮೋಸ್ಟ್ ಕಣ್ಣೆಲ್ಲನೂ ಕರೆಕ್ಟ್ ಇರಬೇಕು ಯಾವುದೋ ಪೋರ್ಸ್ ಡ್ಯೂಟಿ ಆದ್ರೂ. ಹಂಗೆ ಇದ್ರೊಳಗೂ ಕೂಡ ಅಷ್ಟು ಕಣ್ಣಿಂದ ಪ್ರಾಬ್ಲಮ್ ಇದ್ರೂ ನಡೀತೈತಿ. ಅಂದ್ರೆ ಅಷ್ಟು ಸಿಕ್ಕಂಗೆ ಭಾಳ 6/6 ಮತ್ತು ಕಲರ್ ಬ್ಲೈಂಡ್ನೆಸ್ನಾಗ ಹಂಗೆ ತೆಗಿತಾರಲ್ಲ ಆ ಥರ ಏನು ತೆಗಿಯಂಗಿಲ್ಲ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದೊಳಗೆ ಎಷ್ಟು ಹುದ್ದೆಗಳು ಅಂತ ಕೇಳ್ತಿದ್ರಿ. ಇಲ್ಲಿ ನೋಡ್ಕೊರಿ ನೀವು ಕರ್ನಾಟಕದೊಳಗೆ ನಮ್ಗೆ ಹುಬ್ಬಳ್ಳಿ ಡಿವಿಷನ್ ಬರುತ್ತೆ. ಸೊ ಸೌತರ್ನ್ ರೈಲ್ವೆ ಯಾವ ಡಿಪಾರ್ಟ್ಮೆಂಟ್ ನಮ್ಮದು ಬರ್ತೈತಿಲ್ಲ. ಸೊ ಇಲ್ಲಿ ತೋರಿಸ್ತೀನಿ ಎಷ್ಟು ಹುದ್ದೆಗಳು ನಮ್ಮ ಕರ್ನಾಟಕದೊಳಗೆ ಅದಾವ ಅಂತ ಹೇಳಿಂದ. ಸೊ ಸೌತ್ ವೆಸ್ಟರ್ನ್ ರೈಲ್ವೆ ಅಂತ ಹೇಳಿಂದ ನಮ್ಮದು ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿ ಒಳಗೆ ಇರ್ತಕ್ಕಂತಹ ಹುದ್ದೆಗಳು. ಸೊ ಟೋಟಲ್ಲಾಗಿ ಈ ಹುದ್ದೆಗಳದಾವ. ನಿಮ್ಮ ಕಾಸ್ಟಿಗೆ ಯಾವ ಅದಾವ ಎಷ್ಟು ಅದಾವ ನೋಡ್ಕೊಳ್ರಿ. ಟೋಟಲ್ಲಾಗಿ 92 ಪೋಸ್ಟ್ಗಳ ನಮ್ಮ ಹುಬ್ಬಳ್ಳಿ ಡಿವಿಷನ್ಗೆ ಅದಾವ. ಅಂದ್ರೆ ನಮ್ಮ ಹುಬ್ಬಳ್ಳಿ ಡಿವಿಷನ್ಗೆ ಇಷ್ಟ ಹುದ್ದೆಗಳದಾವ ಅಂದ್ರೆ ನಾವು ಇಲ್ಲೇ ಹಾಕ್ಬೋದನ್ರಿ ಸರ್ ಅಂತ ಹೇಳಿಂದ ಕೇಳಕ್ಕೆ ಹೋಗ್ಬೇಡ್ರಿ. ಸೊ ಇಲ್ಲಿ ಬಿಟ್ಟು ನೀವು ಬೇರೆ ಕಡೆನೂ ಹಾಕ್ಬೋದು, ಅದೇನು ಸಂಬಂಧ ಇಲ್ಲ. ಈಗ ಜಾಸ್ತಿ ಎಲ್ಲಿದಾವು ದೆಹಲಿ ಒಳಗೆ ಅದಾವ ಅಂದ್ರೆ ದೆಹಲಿ ಒಳಗೆ ಕಾಂಪಿಟೇಷನ್ ಜಾಸ್ತಿ ಆಕತಿ, ಅಲ್ಲಿ ಹಾಕ್ಬೋದು. ಇದು ಆಲ್ ಇಂಡಿಯಾ ಮೆರಿಟನ್ನು ತೆಗಿತಾನೆ, ಅದನ್ನೇನು ತಲೆ ಕೆಡಿಸೋಬೇಕಲ್ಲ. ನಿಮಗೇನೈತಿ ಕೆಲಸ ಅಷ್ಟೇ ಅಲ್ಲೇ ಮಾಡ್ಬೇಕಾಕೈತಿ. ಹೋಗಿ ನೀವು ದಿಲ್ಲಿ ಒಳಗಂದ್ರೆ ನೀವು ದಿಲ್ಲಿಯಾಗ ಮಾಡಬೇಕು, ಅದನ್ನು ಬಿಟ್ಟು ಕಿಶಿಂದ ಬಿಲಾಸ್ಪುರದಾಗ ಅಂದ್ರೆ ಬಿಲಾಸ್ಪುರದಾಗ ಮಾಡಬೇಕು. ಈ ಥರ ಇರ್ತೈತೆ ಅದ. ರೈಲ್ವೆ ಡಿಪಾರ್ಟ್ಮೆಂಟ್ದಾಗ ಏನೈತಿ ನಿಮ್ಗೆ ಎಲ್ಲಿ ಬೇಕಾದ್ರು ಅಪ್ಲಿಕೇಶನ್ ಎಲ್ಲಿ ಚಲೋ ಪೋಸ್ಟ್ ಅಲ್ಲಿ ಹೋಗಿ ಕಾಂಪಿಟೇಷನ್ ಮಾಡ್ತಂದ್ರೆ ಮಾಡ್ಬೋದು, ಅದನ್ನೇನು ತಲೆ ಕೆಡಿಸೋದು ಅವಶ್ಯಕತೆ ಇಲ್ಲ. ಈ ಥರ ಎಲ್ಲ ಸಿಸ್ಟಮ್ ಐತೆ. ಇನ್ನು ಉಳಿದಿರ್ತಕ್ಕಂಥದ್ದು ಏನೋ ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಹಾಕ್ರಿ. ಇದು ನೋಟಿಫಿಕೇಷನ್ ಬೇಕಂದ್ರೆ ಸ್ನೇಹಜೀವಿ ಆಫೀಷಿಯಲ್ ಟೆಲಿಗ್ರಾಮ್ದೊಳಗೆ ನೋಟಿಫಿಕೇಷನ್ನ ಶೇರ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಎಲ್ಲನೂ ಮತ್ತೆ ಇನ್ಫಾರ್ಮೇಷನ್ ತಿಳ್ಕೊಳ್ರಿ. ಜೊತೆಗೆ ಅಂತ ನೆಟ್ ಸೆಂಟರ್ನಾಗ ಹೋಗಿ ಪೂರ್ತಿ ಇನ್ಫಾರ್ಮೇಷನ್ ತಿಳ್ಕೊಳ್ರಿ, ಅವ್ರ ಕಡೆನೂ ಕೇಳ್ಕೊತ ಬರ್ರಿ.
ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿರ್ತಾರೆ ಹಂಗೆ ನೀವು ಮತ್ತೊಬ್ಬ ದೋಸ್ತಿಗೂ 10th ಮುಗಿಸಿದವಾಗ ಶೇರ್ ಮಾಡಿರಿ, ITI ಮುಗಿಸಿದವಾಗ ಶೇರ್ ಮಾಡಿರಿ. ಎಲ್ಲೋ ಪಾಪ ಕಂಪ್ನಿ ಒಳಗೆ ಅಲ್ಲೇ ಇಲ್ಲೇ ಕೆಲಸ ಮಾಡ್ತಿರ್ತಾರೆ ಅಂಥವ್ರಿಗೆಲ್ಲ ಏನೈತಿಲ್ಲ ಯೂಸ್ ಆಗಲಿ. ಸ್ವಲ್ಪ ಬರೀ ನೀವೇ ಯೂಸ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಚೆನ್ನಾಗಿ ಸ್ಕಿಪ್ ಮಾಡಲ್ಲ ವಿಡಿಯೋ ನೋಡ್ತಾ ಬರ್ರಿ. ನೀವು ಸ್ಪೀಡಾಗಿ ಓಡಿಸಿ ನೋಡ್ತೀರಿ, ಏನೂ ಇನ್ಫಾರ್ಮೇಷನ್ ತಿಳಿಯಲ್ಲ, ಮತ್ತು ಹೊಳ್ಳಿ ನಾನು ಕಮೆಂಟ್ ಮಾಡ್ತೀರಿ. ಕೆಲವೊಂದು ಸಾರಿ ಫ್ರೀ ಇದ್ದಾಗ ರಿಪ್ಲೈ ಮಾಡಿರ್ತೀನಿ, ಇಲ್ದಿರಾಗ ಮಾಡಿರಂಗಿಲ್ಲ. ಎಲ್ಲರೂ ದೇವ್ರೊಳ ಮೊದಲಿ ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.